ಯಕ್ಷರಾಜ ಜಿಂಕೆಯ ರೂಪದಲ್ಲಿ ಇರತಕ್ಕಂಥದ್ದನ್ನ ಮಡದಿಯಲ್ಲಿ ಅಂತ ಇದ್ದಾನೆ, ನೀನು ಆ ಗುಹೆಯೊಳಗೆ ಹೋಗಬೇಕು, ನಿನ್ನನ್ನು ನೀನು ಜಿಂಕೆಯ ರೂಪದಲ್ಲಿ ಅವನಿಗೆ ತೋರ್ಪಡಿಸಬೇಕು. ನಿನ್ನ ಈ ಮೈಮಾಟಕ್ಕೆ ಆಕರ್ಷಿತನಾಗಿ ಗುಹೆಯಿಂದ ಹೊರಬರ್ತಾನೆ. ಹೊರಬಂದ ಅವನನ್ನು ಮೃಗೀಭೂತ್ವೇವ ಸುಭಗೆ ತಂಚ ಮದ್ಗೃಹವರ್ತಿನಂ ಮೃಗಯಾಸಕ್ತಮಾನಸಂ ಸ್ತ್ರೀತ್ವಾಪ್ನೋತು ದುರ್ಮತಿ ಆಕರ್ಷ ಇಲಂ ರಾಜಾನಂ ಉಮಾವನಮಿತಿ ಶ್ರುತಂ. ಇಲ್ಲೇ ಪಕ್ಕದಲ್ಲಿ ಉಮಾವನ ಅನ್ನತಕ್ಕಂಥ ಒಂದು ವನ ಇದೆ. ಆ ವನದ ಹೆಸರು ಉಮಾವನ ಅಂತ ಹೇಳಿಕೊಂಡು ಅಲ್ಲಿಗೆ ಅವನನ್ನು ಕರ್ಕೊಂಡು ಬರಬೇಕು ನೀನು. ಹಾಗಲ್ಲಿಗೆ ಬಂದ ಅಂತಂದರೆ ಅವನು ಹೆಣ್ಣಾಗಿ ಬಿಡ್ತಾನೆ. ಇದರಿಂದಾಗಿ ರಾಜಾಯಂ ದುರ್ಮನಃ ಕಾಂತೆ ವ್ಯಸನಾಸಕ್ತ ಮಾನಸಃ, ಇದರಿಂದಾಗಿ ಅವನು ಭಾರಿ ದುಃಖಿತನಾಗ್ತಾನೆ. ಅವನಿಗೇನು ಅವಸ್ಥೆ ಆಗಬೇಕು ತಕ್ಕ ಶಾಸ್ತಿಯನ್ನು ಮಾಡಿದಂತಾಗತ್ತೆ, ಭಾರಿ ವಿಪತ್ತಿಗೊಳಗಾಗ್ತಾನೆ. ಇಂತಹ ಉಪಾಯವೊಂದನ್ನು ನಾನು ಹುಡುಕಿದ್ದೇನೆ. ಪಕ್ಕದಲ್ಲೇ ಇರತಕ್ಕಂಥ ಉಮಾವನ, ಅದರೊಳಗೆ ಅವನನ್ನು ಕರ್ಕೊಂಡು ಬರಬೇಕು. ಅದರೊಳಗೆ ಪ್ರವೇಶ ಮಾಡಿದ ಅಂತಂದರೆ ಪ್ರವೇಶೇ ತತ್ರ ರಾಜಾಯಂ ಸ್ತ್ರೀ ಭವಿಷ್ಯತಿ ಅಸಂಶಯಂ, ನಿಸ್ಸಂಶಯವಾಗಿ ಅವನು ಹೆಣ್ಣಾಗಿ ಬಿಡ್ತಾನೆ. ಅದನ್ನು ಈ ಕಾರ್ಯವನ್ನು ನೀನು ಮಾಡಬೇಕು. ಯಕ್ಷಿಣಿ ಅಂದಳು, ಈ ಕಾರ್ಯವನ್ನು ನಾನೇ ಯಾಕೆ ಮಾಡಬೇಕು, ನೀನು ಯಾಕೆ ಮಾಡಬಾರದು? ಯಕ್ಷಿಣಿ ವಾಚ ಕಥಂ ತ್ವಯಾ ನ ಗಂತವ್ಯಂ ಉಮಾವನಂ ಅನುತ್ತಮಂ ಗತೇಪಿ ತ್ವಯಿ ಕೋ ದೋಷ ತನ್ಮೇ ಕಥೆಯ ತತ್ವತಃ. ನೀ ಯಾಕೆ ಈ ಕೆಲಸವನ್ನು ಮಾಡಬಾರ್ದು, ನಾನೇ ಯಾಕೆ ಮಾಡಬೇಕು? ಯಕ್ಷ ಅಂದ, ಆ ಉಮಾವನದ ಹಿನ್ನೆಲೆ ಏನು ಅದನ್ನಂತ ಇದ್ದಾನೆ. ಹಿಮವತ್ ಪರ್ವತದ ಈ ತಪ್ಪಲಲ್ಲಿ ಉಮೆಯಿಂದ ಕೂಡಿಕೊಂಡು ರುದ್ರದೇವರು ದೇವತೆಗಳ ಗಣದಿಂದ ಕೂಡಿಕೊಂಡು ಸುಖವಾಗಿ ವಿಹರಿಸ್ತಾ ಇದ್ದಾನೆ. ಆ ಹೊತ್ತಿಗೆ ಪಾರ್ವತೀದೇವಿ ರುದ್ರದೇವರಲ್ಲಿ ಅಂತ ಇದ್ದಾಳೆ, ರಹಸ್ಯದಲ್ಲಿ ಬಂದು ಸ್ತ್ರೀಯರಿಗಲ್ಲಿರತಕ್ಕಂತಹ ಸಂಕೋಚ ಸ್ವಭಾವ ನಮ್ಮದು, ಹಾಗಾಗಿ ನಮ್ಮ ಈ ವಿಹಾರವನ್ನು ನೀನು ಗುಪ್ತವಾಗಿ ಇಡಬೇಕು, ನಿನ್ನ ಆಜ್ಞೆಯಿಂದ ಈ ಪ್ರದೇಶವನ್ನು ರಕ್ಷಿಸಬೇಕು. ಹೇಗೆ ರಕ್ಷಿಸಬೇಕು? ವಿನಾ ತ್ವಯ ಗಣೇಶೇನ ಕಾರ್ತಿಕೇಯೇನ ನಂದಿನ ಯಸ್ತ್ವತ್ರ ಪ್ರವಿಶೇತ ನಾಥ ಸ್ತ್ರೀತ್ವಂ ತಸ್ಯ ಭವೇದಿತಿ. ನಾವು ವಿಹಾರಕ್ಕೋಸ್ಕರ ಆಯ್ದುಕೊಂಡಿರತಕ್ಕಂತಹ ಈ ಪ್ರದೇಶ ಏನಿದೆ, ಈ ಕಾನನದೊಳಗೆ ಯಾರು ಪುರುಷರು ಬಂದರೂ ಕೂಡ ಅವರು ಸ್ತ್ರೀಯರಾಗಿ ಹೋಗಬೇಕು. ಆವಾಗ ನನಗೆ ಸಂಕೋಚ ಇರೋದಿಲ್ಲ. ಯಾರು? ನೀನು ಸ್ತ್ರೀ ಆಗಬೇಕಾದಿಲ್ಲ, ನಮ್ಮ ಮಕ್ಕಳು ಅವರು ಆಗಬೇಕಾದಿಲ್ಲ, ವಾಹನನಾಗಿರತಕ್ಕಂತಹ ನಂದಿ ಅವನು ಸ್ತ್ರೀ ಆಗಬೇಕಾದಿಲ್ಲ. ಇವರಿಷ್ಟು ಮಂದಿಯನ್ನು ಹೊರತುಪಡಿಸಿ ವಿನಾತ್ವಯ ನೀನು ಗಣೇಶೇನ ಕಾರ್ತಿಕೇಯೇನ ನಂದಿನ ಇಷ್ಟು ಮಂದಿಯನ್ನು ಹೊರತುಪಡಿಸಿ ಇನ್ಯಾರೇ ಇಲ್ಲಿ ಪ್ರವೇಶಿಸಿದರೂ ಕೂಡ ಅವರು ಸ್ತ್ರೀಯರಾಗಿಬಿಡಲಿ. ಆವಾಗ ನಮಗೆ ಸಂಕೋಚಕ್ಕೆ ಕಾರಣ ಆಗೋದಿಲ್ಲ. ಯಕ್ಷ ಅಂದ, ರುದ್ರದೇವರು ಪಾರ್ವತೀ ದೇವಿಯ ಇಂತಹ ಪ್ರಾರ್ಥನೆಗೆ ಒಪ್ಪಿಗೆ ಕೊಟ್ಟು ತಥಾಸ್ತು ತಂದಿದ್ದಾರೆ. ಈ ಕಾರಣಕ್ಕೋಸ್ಕರ ನಾನು ಅಲ್ಲಿ ಹೋಗಬಾರದು. ಜಿಂಕೆಯಾಗಿ ನಾನು ಕೂಡ ಆ ಇಲನನ್ನು ಆಕರ್ಷಿಸಬಲ್ಲೆ. ಗುಹೆಯಿಂದ ಹೊರಕ್ಕೆ ಕರೆಯಬಹುದಷ್ಟೇ ಹೊರತಾಗಿ ಉಮಾವನದೊಳಗೆ ನಾನು ಪ್ರವೇಶ ಮಾಡಿದೆ ಅಂತಂದರೆ ನಾನು ಹೆಣ್ಣಾಗಿ ಬಿಡ್ತೇನೆ. ಅದಕ್ಕೋಸ್ಕರ ನಿನ್ನನ್ನು ಕೇಳ್ತಾ ಇದ್ದೇನೆ. ಇಲನನ್ನು ಹೆಣ್ಣು ಮಾಡುವ ನಿಟ್ಟಿನಲ್ಲಿ ನಾನು ಕೂಡ ಹೆಣ್ಣಾಗಿ ಹೋಗಬಾರ್ದು. ಅದಕ್ಕೋಸ್ಕರ ನೀನೇ ಈ ಕಾರ್ಯವನ್ನು ಮಾಡಬೇಕು. ಪತಿಯ ಇಂತಹ ಮಾತನ್ನು ಕೇಳಿದ ಆ ಯಕ್ಷಿಣಿ ಕಾಮರೂಪವನ್ನು ಬಯಸಿದ ರೂಪವನ್ನು ಪಡೆಯಬಲ್ಲಂತಹ ಸಾಮರ್ಥ್ಯ ಇದೆ. ಒಂದು ಜಿಂಕೆಯಾಗಿ ಇಲನ ಮುಂದೆ ಬಂದು ನಿಂತಲು. ಆ ಯಕ್ಷನೂ ಕೂಡ ಅಲ್ಲಿ ನಿಂತುಕೊಂಡು ಇದನ್ನೆಲ್ಲ ನೋಡ್ತಾ ಇದ್ದಾನೆ. ರಾಜ ಇದನ್ನು ಕಂಡ.
ಆಕೆಯನ್ನು ಅನುಸರಿಸಿಕೊಂಡು ಹೊರಟ. ಶನೈರ್ ಜಗಾಮ ಸಹ ತತ್ರ ಯದ್ ಉಮಾವನ ಮುಚ್ಯತೆ. ಹೆಣ್ಣು ಜಿಂಕೆಯನ್ನು ಕಂಡು ಆ ಜಿಂಕೆಯನ್ನು ಹಿಡಿಯಬೇಕು ಅಂತ ಹೇಳಿಕೊಂಡು ಬಯಸಿ ಹೊರಟಿರತಕ್ಕಂತಹ ಇಲ ಯಾವಾಗ ಈ ಜಿಂಕೆ ಆ ಉಮಾವನದೊಳಗೆ ಪ್ರವೇಶ ಮಾಡಿತೋ ಇವನು ಕೂಡ ಅದರೊಳಗೆ ಪ್ರವೇಶ ಮಾಡಿದ. ಆ ವನದೊಳಗೆ ಪ್ರವೇಶ ಮಾಡಿದ ತತ್ಕ್ಷಣದಲ್ಲಿ ಅದೃಶ್ಯಾತು ಮೃಗೀ ತಸ್ಮೈ ದರ್ಶಯಂತಿ ಕ್ವಚಿತ್ ಕ್ವಚಿತ್. ಅಲ್ಲಲ್ಲಿ ಕಾಣಿಸ್ಕೋತಾ ಇದ್ದ ಈ ಜಿಂಕೆ ಅಲ್ಲಲ್ಲಿ ಕಾಣಿಸ್ಕೋತಾ ಇಲ್ಲ. ಒಂದು ಕಡೆ ನಿಲ್ತಾ ಇದೆ, ಓಡ್ತಾ ಇದೆ. ಅದನ್ನು ಅನುಸರಿಸಿ ಬಂದಿರತಕ್ಕಂತಹ ಈ ಇಲನು ಕೂಡ ಉಮಾವನದೊಳಗೆ ಪ್ರವೇಶ ಮಾಡಿದ. ಯಾವಾಗ ಉಮಾವನದೊಳಗೆ ಪ್ರವೇಶ ಮಾಡಿದ ಅನ್ನೋದು ನಿಶ್ಚಯವಾಯಿತು, ಆ ಯಕ್ಷಿಣಿ ಮೃಗೀ ರೂಪಂ ಪರಿತ್ಯಜ್ಯ ತನ್ನ ಆ ಜಿಂಕೆ ರೂಪವನ್ನು ಪರಿತ್ಯಾಗ ಮಾಡಿದಳು, ದಿವ್ಯ ರೂಪವನ್ನು ತಾಳಿದಳು. ಒಂದು ಅಶೋಕ ವೃಕ್ಷದ ಬದಿಯಲ್ಲಿ ನಿಂತುಕೊಂಡು ಅಂತ ಇದ್ದಾಳೆ, ನಗುತ್ತಾ ಇದ್ದಾಳೆ. ಹಸಂತಿ ನೃಪತಿಂ ಪ್ರೇಕ್ಷ್ಯ ಶ್ರಾಂತಂ ಹಯಗತಂ ತದಾ. ಕುದುರೆ ಮೇಲೇರಿ ಬಂದಿದ್ದಾನೆ, ಬಹುವಾಗಿ ಬಳಲಿದ್ದಾನೆ. ಅವನನ್ನು ಕಂಡು ಯಕ್ಷಿಣಿ ನಗುತ್ತಾ ಇದ್ದಾಳೆ. ರಾಜನಲ್ಲಿ ಅಂದಳು, ಕುದುರೆಯನ್ನೇರಿರತಕ್ಕಂತಹ ಓ ಹೆಣ್ಣೆ, ಒಬ್ಬಂಟಿಗಳಾಗಿ ನೀನು ಎಲ್ಲಿ ಹೋಗ್ತಾ ಇದ್ದೀ ಅಂತ ಹೇಳಿಕೊಂಡು ಇಲನನ್ನು ಕುರಿತು ಆ ಯಕ್ಷಿಣಿ ಕೇಳ್ತಾ ಇದ್ದಾಳೆ. ಹಯರೂಢ ಅಬಲ ತನ್ವಿ ಕ್ವ ಏಕೈವತು ಗಚ್ಚಸಿ. ಓ ಹೆಣ್ಣೆ, ಕುದುರೆ ಮೇಲೇರಿಕೊಂಡು ಒಬ್ಬಂಟಿಗಳಾಗಿ ಎಲ್ಲಿ ಹೋಗ್ತಾ ಇದ್ದಿ ಅಂತ ಕೇಳಿದ್ಲು. ಪುರುಷ ವೇಷವನ್ನು ತೊಟ್ಟಿದ್ದಿ, ಪುರುಷ ವೇಷವನ್ನು ತೊಟ್ಟುಕೊಂಡು ಹೆಣ್ಣಾಗಿರು ನೀನು ಎಲ್ಲಿ ಹೊರಟದ್ದು? ಇಲ್ಲ ರಾಜನಿಗೆ ಈಕೆಯ ಮಾತನ್ನು ಕೇಳಿ ತನ್ನನ್ನು ಹೆಣ್ಣು ಎಂಬುದಾಗಿ ಕರೆದದ್ದನ್ನು ಕಂಡು ಕೋಪ ಬಂತು, ಗದರಿಸ್ತಾ ಇದ್ದಾನೆ. ಆದರೆ ಏನು ಗದರಿದರೂ ಕೂಡ ಆ ಯಕ್ಷಿಣಿ ಮತ್ತೆ ಪುನಃ ಅದೇ ಮಾತನ್ನಂತಾ ಇದ್ದಾಳೆ. ಓ ಹೆಣ್ಣೆ, ನೀ ಎಲ್ಲಿ ಹೊರಟಿದ್ದಿ? ಕೋಪಗೊಂಡು ರಾಜ ಇನ್ನೇನು ಧನುರ್ಧಾರಿಯಾಗಿ ಆಕೆಗೆ ಹೊಡೆಯಬೇಕು ಅಂತ ಹೊರಟಾಗ, ನನ್ನ ಮೇಲೆ ಯಾಕೆ ಕೋಪಗೊಳ್ತಾ ಇದ್ದಿ? ಪುನಃ ಪ್ರಾಹ ನೃಪತಿಂ ಮಹಾತ್ಮಾನಂ ಇದೇ ಸ್ವಯಂ ಪ್ರೇಕ್ಷಸ್ವ ಪಶ್ಚಾನ್ ಮಾಂಬ್ರೂಹಿ. ನಿನ್ನನ್ನು ನೀನು ಚೆನ್ನಾಗಿ ನೋಡಿಕೋ, ಆ ಬಳಿಕ ನನ್ನ ಮೇಲೆ ಕೋಪಗಳು ನೀನು ಅಂತ ಆ ಯಕ್ಷಿಣಿ ಅಂತ ಇದ್ದಾಳೆ. ತನ್ನನ್ನೇ ತಾನು ಒಮ್ಮೆ ನೋಡಿಕೊಂಡ. ತದಾಚ ಆಲೋಕಯದ್ರಾಜ ಸ್ತನವು ತುಂಗವು ಭುಜಾಂತರೆ. ನೋಡ್ತಾ ಇದ್ದಾನೆ, ತನ್ನ ಎರಡು ತೋಳುಗಳ ಮಧ್ಯಭಾಗದಲ್ಲಿ ಸ್ತನ ಎದ್ದು ನಿಂತಿದೆ. ಕಿಮಿದಂ ಮಮ ಸಂಜಾತಂ, ಇದೇನಾಯಿತು ಅಂತ ಹೇಳಿಕೊಂಡು ಒಮ್ಮಿಂದ ಮೇಲೆ ಆಶ್ಚರ್ಯಪಟ್ಟ. ಆ ಯಕ್ಷಿಣಿಯಲ್ಲೇ ಕೇಳ್ತಾ ಇದ್ದಾನೆ, ಕಿಮಿದಂ ಮಮ ಸಂಜಾತಂ ಜಾನೀತೆ ಭವತಿ ಸ್ಫುಟಂ. ನಾನು ಅಂದ್ಕೋತಾ ಇದ್ದೇನೆ, ಅವಶ್ಯವಾಗಿ ನಿನಗೆ ತಿಳಿದಿದೆ, ನನಗೆ ಯಾಕೆ ಈ ರೂಪವಂತೂ? ಎಲ್ಲವನ್ನು ಕೂಡ ಯಥಾರ್ಥವಾಗಿ ತಿಳಿಸು ಅಂತ ಹೇಳಿಕೊಂಡು ಪ್ರಾರ್ಥನೆ ಮಾಡಿಕೊಂಡ. ಆವಾಗ ಯಕ್ಷಿಣಿ ಅಂತ ಇದ್ದಾಳೆ, ಹಿಮವತ್ ಕಂದರ ಶ್ರೇಷ್ಠೆ ಸಮನ್ಯರು ವಸತೆ ಪತಿ ಯಕ್ಷಾಣಾಮಧಿಪ ಶ್ರೀಮಾನ್ ತದ್ಭಾರ್ಯಾಹಂತು ಯಕ್ಷಿಣಿ. ಹಿಮವತ್ ಪರ್ವತದ ಆ ಗುಹೆಯೊಳಗೆ ವಾಸ ಮಾಡಿಕೊಂಡಿರತಕ್ಕಂತಹ ಸಮನ್ಯು ಅನ್ನುವ ಹೆಸರಿನ ಆ ಯಕ್ಷನ ಮಡದಿ ನಾನಾಗಿದ್ದೇನೆ. ಯಾವ ಗುಹೆಯ ಒಳಗೆ ನೀನು ಇಷ್ಟು ದಿವಸ ಕುಳಿತಿದ್ದೀಯೋ ಆ ಗುಹೆ ಅದು ಆ ಯಕ್ಷನಿಗೆ ಸೇರಿರುವಂತಹದ್ದು. ಆತನ ಸೈನಿಕರನ್ನೆಲ್ಲ ನೀನು ಸಂಹಾರ ಮಾಡಿದ್ದಿ, ಯಾವ ಸಂಗರಂಬಿನ ಯುದ್ಧವೂ ಇಲ್ಲದೆ. ಹಾಗಾಗಿ ನಿನ್ನನ್ನು ಅಲ್ಲಿಂದ ಹೊರಗೆ ಹಾಕಬೇಕು ಅಂತ ಬಯಸಿ ನಾನು ಮೃಗಿಯಾಗಿ ಹೆಣ್ಣು ಜಿಂಕೆಯಾಗಿ ನಿನ್ನನ್ನು ಅಲ್ಲಿಂದ ಕರ್ಕೊಂಬಂದಿದ್ದೇನೆ. ಯಾವಾಗ ನೀನು ಪ್ರವಿಷ್ಟಾತ್ವಂ ಪ್ರವಿಷ್ಟೋಸಿ ಪುರಾಪ್ರಾಹ ಮಹೇಶ್ವರ ಯಸ್ತೋತ್ರ ಪ್ರವಿಶೇನ್ ಮಂದಃ ಪುಮಾನ ಸ್ತ್ರೀತ್ವಂ ವಾಪ್ಸ್ಯತಿ. ರುದ್ರದೇವರ ಒಂದು ಮಾತು ಹೀಗಿದೆ, ಯಾರು ಈ ವನದೊಳಗೆ ಪ್ರವೇಶ ಮಾಡ್ತಾ ಇದ್ದಾನೋ ಅಂತಹ ಎಲ್ಲ ಪುರುಷರು ಕೂಡ ಸ್ತ್ರೀಯರಾಗಿ ಹೋಗಲಿ ಅಂತ ಹೇಳಿಕೊಂಡು, ತಸ್ಮಾತ್ ಸ್ತ್ರೀತ್ವಂ ಅವಾಪ್ತೋಸಿ ನತ್ವಂ ದುಃಖಿತು ಮರ್ಹಸಿ. ಈ ಕಾರಣದಿಂದಾಗಿ ರುದ್ರದೇವರ ಮಾತಿನಿಂದಾಗಿ ನೀನಿವತ್ತು ಹೆಣ್ಣಾಗಿ ಹೋಗಿದ್ದಿ, ದುಃಖಪಟ್ಟು ಏನೂ ಉಪಯೋಗ ಇಲ್ಲ.
ಯಕ್ಷಿಣಿಯ ಇಂತಹ ಮಾತನ್ನು ಕೇಳಿರತಕ್ಕಂತಹ ಆ ಇಲ ಅಲ್ಲಿಂದ ದೊಪ್ಪನೆ ಕೆಳಗೆ ಬಿದ್ದ. ಭಾರಿ ದುಃಖಿತವಾಯಿತು. ಆ ಯಕ್ಷಿಣಿಯೇ ಅವನನ್ನು ಸಮಾಧಾನಗೊಳಿಸ್ತಾ ಇದ್ದಾಳಂತೆ. ಇಲೇ ಸ್ತ್ರೀತ್ವಂ ಜಾತಂ ಜಾತಮೇವ ನಪುಂಸ್ತ್ವಂ ಕರ್ತುಮರ್ಹಸಿ. ನೀನು ಹೆಣ್ಣಾದದ್ದು ಹೆಣ್ಣಾಗಿ ಹೋಗಾಯಿತು, ಇನ್ನೇನು ಮತ್ತೆ ಪುನಃ ನಿನ್ನನ್ನು ಪುರುಷನಾಗಿ ಮಾಡೋದು ಸಾಧ್ಯ ಇಲ್ಲ. ಹಾಗಾಗಿ ಇನ್ನು ನೀನು ಮಾಡಬಹುದಾದದ್ದು ಇಷ್ಟೇ, ಏನು? ಗೃಹಾಣ ವಿದ್ಯಾಂ ಸ್ತ್ರೀಯೋಗ್ಯಾಂ ನೃತ್ಯಂ ಗೀತಂ ಅಲಂಕೃತಿಂ ಸ್ತ್ರೀ ಲಾಲಿತ್ಯಂ ಸ್ತ್ರೀ ವಿಲಾಸಂ ಸ್ತ್ರೀಕೃತ್ಯಂ ಸರ್ವಮೇವ ತತ್. ಹೆಣ್ಣಾದದ್ದು ನೀನು ಹೆಣ್ಣಾಗಿ ಹೋಗಿ ಆಗಿದೆ. ಹೆಣ್ಣಾದವಳು ಹೆಣ್ಣಾಗಿ ಹೇಗೆ ಬದುಕಬೇಕು ಅನ್ನೋದನ್ನು ಇಷ್ಟು ದಿವಸ ಗಂಡಾಗಿದ್ದವನು ಹೆಣ್ಣಾಗಿ ಹೇಗೆ ಬದುಕಬೇಕು ಅಂತ ತಿಳಿದೇ ಇರುವವನು ಇನ್ನು ಆ ಹೆಣ್ಣಾಗಿ ಹಾಗೆ ಇರಬೇಕು ಅನ್ನೋ ವಿದ್ಯೆಯನ್ನು ಸ್ವಲ್ಪ ತಿಳ್ಕೊ. ಗೃಹಾಣ ವಿದ್ಯಾಂ ಸ್ತ್ರೀಯೋಗ್ಯಾಂ, ಯಾವುದದು? ನೃತ್ಯ, ಗೀತ, ಅಲಂಕಾರ, ಸ್ತ್ರೀಯರಲ್ಲಿರತಕ್ಕಂತಹ ಆ ಲಾಲಿತ್ಯ, ಸ್ತ್ರೀಯರ ವಿಲಾಸ, ಸ್ತ್ರೀಯರು ಮಾಡಬೇಕಾದ ಕರ್ಮ, ಇದನ್ನೆಲ್ಲ ಸ್ವಲ್ಪ ತಿಳ್ಕೋ ಅಂತ ಹೇಳ್ತಾ ಇದ್ದಾಳೆ. ಯಕ್ಷಿಣಿ ತಾನೇ ಇಲನಿಗೆ ಅಲ್ಲ ಈ ಇಲೆಗೆ ಅಂತಹ ಸ್ತ್ರೀವಿದ್ಯೆಯನ್ನೆಲ್ಲ ಉಪದೇಶ ಮಾಡಿದ್ಲು. ಇಲ ಸರ್ವಮಥಾವಾಪ್ಯ ಯಕ್ಷಿಣೀಂ ವಾಕ್ಯಮಬ್ರವೀತ್. ಸರಿ, ಅವಳಲ್ಲೇ ಆ ಯಕ್ಷಿಣಿಯಲ್ಲೇ ಹೆಣ್ಣಾದಂತಹ ಇಲ ಇವತ್ತು ಕೇಳ್ತಾ ಇದ್ದಾನೆ. ಆ ಇಲೆ ಕೇಳ್ತಾ ಇದ್ದಾಳೆ, ಕೋವಾ ಭರ್ತ ಕಿನ್ನು ಕೃತ್ಯಂ. ಹೆಣ್ಣಾದದ್ದು ಹೆಣ್ಣಾಗಿ ಆಯಿತು ನಾನು, ಇನ್ನನ್ನು ನನ್ನನ್ನು ರಕ್ಷಿಸೋರು ಯಾರು?